ನಮಸ್ಕಾರ. ನಮಸ್ಕಾರ. ಊಟಕ್ಕೆ ಬಂದ್ರ? ಇಲ್ಲ ಇಲ್ಲ, ನಾವು ಹೆಣ್ಣಿನ ಕಡೆಯವರು. ಸ್ವಾಮಿ, ಟೈಮ್ ಎಷ್ಟಾಯ್ತು? 10:30. ಅಬ್ಬಾ, ಯಾಕ್ರೆ ಹೊಡಿತೀರಾ? ನೀನೇನ್ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳ್ದೆ? 10:30 ಅಂದ್ರೆ. ನೀನೇನಂದೆ? ಅಬ್ಬಾ, ಯಾಕ್ರೆ ಹೊಡಿತೀರಾ? ನೀನೇನ್ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳ್ದೆ? 10:30 ಅಂದ್ರೆ. ನೀನೇನಂದೆ? ಅಬ್ಬಾ, ಯಾಕ್ರೆ ಹೊಡಿತೀರಾ? ಟೈಮ್ ಎಷ್ಟಾಯ್ತು ಅಂದೆ. 10:30 ಅಂದ್ರೆ. ಅಬ್ಬಾ, ಯಾಕ್ರೆ ಹೊಡಿತೀರಾ? ಕಂದ, ನೀನೇನಪ್ಪ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನಪ್ಪ ಹೇಳ್ದೆ? 10:30 ಅಂದ್ರೆ. ನೀನೇನಪ್ಪ ಅಂದೆ? ಅಬ್ಬಾ, ಯಾಕ್ರೆ ಹೊಡಿತಿದ್ದೀರಾ? ನೀನೇನ್ ಕೇಳ್ದೆ? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳ್ದೆ? 10:30 ಅಂದ್ರೆ. ನೀನೇನಂದೆ? ಅಬ್ಬಾ, ಅಬ್ಬಾ, ಅಬ್ಬಾ. ಅಲ್ಲಿ ಹಸೆ ಮನೆ ಮೇಲೆ ಗಂಡು ಹೆಣ್ಣನ್ನ ಕೂಡಿಸಿ ಇಲ್ಲಿ ಮದ್ವೆ ಬಂದಿರೋ ದೊಡ್ಡವರಿಗೆ ಹೊಡಿತಾ ಇದ್ರಲ್ಲ, ಯಾಕೆ? ಹೇಳ್ರಿ ಮೇಲೆ. ನೀನೇನ್ ಕೇಳಿದ್ದು? ಟೈಮ್ ಎಷ್ಟಾಯ್ತು ಅಂದೆ. ನಾನೇನ್ ಹೇಳಿದ್ದು? 10:30 ಅಂದ್ರೆ. ನೀನೇನ್ ಅಂದಿದ್ದು? ಅಬ್ಬಾ, ಬುದ್ಧಿ ಇದೇನ್ರಿ ನಿಮ್ಗೆ? ಈಗ 10:30 ಅಲ್ಲ, 1:30 ಗಂಟೆ. 10:30 1:30 ತನಕ ಹೀಗೆ ಹೊಡಿತಾ ಇದಾರೆ ಇವರು. ಯಾಕೆ ಶಾಸ್ತ್ರಿಗಳೇ? ನನ್ನ ಹೆಸರೇನು? ಅಬ್ಬಾಯಿ ಶಾಸ್ತ್ರಿ. ನೀವೆಲ್ಲ ಏನಂತ ಕರಿತಾ ಇದ್ದೀರಾ? ಅಬ್ಬಾಯಿ ಶಾಸ್ತ್ರಿಗಳೇ ಅಂತೀವಿ. ಅಬ್ಬಾ, ನೋಡಿ, ಇದೇ ಇವನ್ ಗೌರವ ಕೊಡ್ತಾ ಇರೋದು. ಎಲ್ಲಾ ದೊಡ್ಡವರು ಪ್ರೀತಿ ವಿಶ್ವಾಸದಿಂದ ಅಬ್ಬಾಯಿ ಶಾಸ್ತ್ರಿಗಳೇ ಅಂತ ಕರೆದ್ರೆ, ಏಕವಚನದಲ್ಲಿ ಹಬ್ಬ ಅಂತ ಕರಿತಾ ಇದ್ದಾನಲ್ಲ ಇವನು ಮನೆ ಆಳ. ನಾನು ಶಾಸ್ತ್ರಿಗಳೇ, ಇವ್ರ ವಿಷಯ ಆಮೇಲೆ ನೋಡ್ಕೊಳ್ಳಿ, ಮೊದಲು ಈ ಮದುವೆ ಮಾಡಿಸಿ. ಓಕೆ, ಕ್ಯಾಶ್ ಡೌನ್. ಕ್ಯಾಶಾ? ಯಾಕೆ? ಮದುವೆ ಮಾಡ್ಸೋದಕ್ಕೆ. ಮದುವೆ ಮಾಡಿಸಿ, ಆಮೇಲೆ ಕೊಡ್ತೀನಿ. ಕೊಟ್ಬಿಡಿ, ಆಮೇಲೆ ಮಾಡಿಸ್ತೀನಿ. ಆಯ್ತು, ನಿಮ್ದು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ 1001 ರೂಪಾಯಿ. ಶಾಸ್ತ್ರಿಗಳು ಬರ್ತಾ ಇದ್ದೀನಿ. ಬರ್ಬೇಕು. ಮದ್ವೆಗೆಲ್ಲ ರೆಡಿನಾ? ರೆಡಿ ಮಟಾಸ್ಲೇಕ್ ಶಾಸ್ತ್ರಿಗಳೇ. ಕೊಡು, ತಗೊಳ್ಳಿ. 25,000 ರೂಪಾಯಿ. ಮಟಾಸ್ಲೇಕ್ ರಸತ್ಯು ಲೆಕ್ಕದೆ. ಸೆಕ್ರೆಟರಿ ಎಸ್ ಲೆಕ್ ಬಾಸ್? ಅವನಿಗೆ ಯಾಕೆ 25,000? ಸಂಭಾವನೆ. ವೇದ ಪಂಡಿತ ನಾನು, ಮ್ಯಾರೇಜ್ ಮಾಡಿಸ್ತಿರೋ ನಾನು. ನನಗೆ ಜುಜ್ಬಿ 1,001 ರೂಪಾಯಿ, ಅವನಿಗೆ 25,000ನಾ? ನಿಮಗ್ ಕೊಡೋದು ಮದುವೆ ಮಾಡಿಸ್ಲಿಕ್ಕೆ, ಅವ್ರಿಗೆ ಕೊಡೋದು ಅವ್ರ ಮಟಾಸ್ಲಿಕ್ಕೆ ಇಟ್ಟು ಮದುವೆ ಹಾಳಾಗದೆ ಇರ್ಲಿ ಅಂತ. ನನಗಿಂತ ಒಂದ್ ಲೆಗ್ಗೆ ದೊಡ್ಡದ? ಮದುವೆ ಮಾಡಿಸ್ಲಿಕ್ಕೆ ನೀನಿಲ್ಲ ಅಂದ್ರೆ ನಿನ್ ತರ ಲಕ್ಷಾಂತರ ಜನ ಸಿಗ್ತಾರೆ. ಆದ್ರೆ ಈ ಮಟಾಸ್ಲೆಗ್ ಆಲ್ ಇಂಡಿಯಾ ಲೆವೆಲ್ಗೆ ಏಕೈಕ ಲೆಗ್ಗು. ಜೈ ಮಟಾಸ್ಲೆಗ್ಗು, ಜೈ ಮಟಾಸ್ಲೆಗ್, ಜೈ ಮಟಾಸ್ಲೆಗ್. ಬಚಾವಾದೆ. ಗಿರ್ಜಾ, ನಾನ್ ತಪ್ಪಾಗ್ಬಿಟ್ಟೆ. ಗಿರ್ಜಾ, ತಪ್ಪಾಗ್ಬಿಟ್ಟೆ. ಒಂದು ಪೆಗ್ಗು ಜಾಸ್ತಿ ಆಗೋಯ್ತು. ನೀನು ಅಂತ ತಿಳ್ಕೊಂಡು ಪಾಪ ನಿನ್ ತಂಗಿನ ತಪ್ಕೊಂಡ್ಬಿಟ್ಟೆ. ಅಯ್ಯೋ ದೇವ್ರೆ, ನಾನು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ. ನನ್ ಕಣ್ಣು ಹಿಂಗ್ ಹೋಗ್ಬಾರ್ದ? ಅಯ್ಯೋ, ಬುದ್ಕೆ 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 ಬುದ್ಕೆ. ಪಾಪಿಷ್ಟು ಕಣ್ಣು ಅಷ್ಟು ಬೇಗ ಎಲ್ಲಿ ಹಿಂಗ ಹೋಗುತ್ತೆ? ಹಿಂಗೆ ನೋಡ್ದಾ, ಒಲೆ ಹಚ್ಚಕ್ಕೆ ಬೆಳಿಗ್ಗೆ 1 ಪೀಸು, ಸಾಯಂಕಾಲ 1 ಪೀಸು. ಹುಷಾರಿಂದ ಉಪಯೋಗಿಸ್ಬೇಕು. ನೀನ್ ಅಕ್ಕ ಅಂತ ತಪ್ಕೊಂಡಿಲ್ಲ, ನೀನೇ ಅಂತ ತಪ್ಕೊಂಡೆ. ಮಾತಾಡ್ತಾ ಇರೋದು ಮನ್ಸಲ್ಲಿ ಇರೋದು ಹೇಳ್ತಾ ನಿನ್ನ ಗಂಡ ಇಲ್ಲ,
ಗಂಡ ಇಲ್ದವಳಿಗೆ ಅಕ್ಕನ ಗಂಡನೇ ದಿಕ್ಕು. ಹೂ ಖಾರ ಹುಳಿ ತಿನ್ನೋ ಬಾಡಿ ಅಲ್ವಾ, ಏನಾದ್ರೂ ನನ್ನ ಕೈಲಾಸ. ಏನಮ್ಮ ಅಕ್ಕಮ್ಮ, ಯಾಕೆ ಹೇಳ್ತಿದೀಯಾ? ಏನಾಯ್ತೆ ಹೇಳೆ. ಸುಮ್ಮನೆ ಮಕ್ಕಳ, ನೀನ್ ಈ ರೀತಿ ಅಳ್ತಾ ಇದ್ರೆ ನಿಮ್ಮ ಅಕ್ಕ ಕೂಡ ಅಳ್ತಾಳೆ. ಏನಿಲ್ಲ ಅತ್ತೆ, ಪಾಪ ಗಂಡನ ಜ್ಞಾಪಕ ಬಂತು ಅಂತ ಕಾಣುತ್ತೆ. ಎಷ್ಟತ್ರು ಏನಮ್ಮ ಪ್ರಯೋಜನ? ಹೋದ್ರು ಮತ್ತೆ ಬರ್ತಾರಿಯೇ. ಅಳ್ಬೇಡಮ್ಮ, ಅಳ್ಬೇಡ. ಇನ್ಮೇಲೆ ನೀನ್ ಯಾವತ್ತೂ ಒಂಟಿಯಾಗಿರ್ಬೇಡ. ಮೊದ್ಲು ನಾನೊಂದು ಹೆಣ್ಣು, ಆಮೇಲೆ ತಾಯಿ. ನಡೆದದ್ದೇನು ಅಂತ ಅರ್ಥ ಮಾಡ್ಕೋಬಲ್ಲೆ ಕಣೆ, ಅರ್ಥ ಮಾಡ್ಕೋಬಲ್ಲೆ. ಕಲ್ಪನಾ, ನನ್ ಬಂಗಾರ ಎಲ್ಲಿದ್ಯಾ ತಾಯಿ? ನನ್ನ ಕ್ಷಮಿಸ್ಬಿಡಿ ಬಿಗ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಾಕೆ ಬಿಗ್ರೆ, ಏನಾಯ್ತು? ಅವತ್ ನೀವು ನಮ್ಮನೆ ಬಾಗ್ಲಿಗೆ ಬಂದಾಗ ನಿಮ್ಮನ್ನ ಅನ್ಬಾರ್ದು ಮಾತಂದು ನಿಮ್ ಮನಸ್ಸು ತೋಯಿಸ್ಬಿಟ್ಟೆ. ಏನೋ ದುಃಖದಲ್ಲಿದ್ದ ಕಲ್ಪನನ್ನು ಆಡ್ಬಾರ್ದು ಮಾತಾಡಿ ಅವಳ ಕುತ್ತಿಗೆ ಆಚೆಗೆ ತಳ್ಳಿ ಮಹಾಪರಾಧ ಮಾಡ್ಬಿಟ್ಟೆ. ಅಮ್ಮ ಕಲ್ಪನಾ, ನಿನ್ನೆ ರಾತ್ರಿ ನಿನ್ ಗಂಡ ನನ್ ಕನ್ಸಲ್ ಬಂದು ನನ್ನ ಯೋಗ್ಯತನಕ್ಕೆ ಚೆನ್ನಾಗಿ ಬೈದು, ಅಪ್ಪ ಈಗ್ಲೂ ಕಾಲ ಬಿಚ್ಚಿಲ್ಲ, ಹೋಗಿ ನಿನ್ ಸೊಸೆನ ತಪ್ಪಾಯ್ತು ಅಂತ ಹೇಳಿ ಮನೆ ಕರ್ಕೊಂಡ್ ಬಾರಪ್ಪ, ನನ್ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದೆಯೋ ಕಲ್ಪನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳಪ್ಪ ಅಂತ ಹೇಳ್ದ. ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಈ ಪ್ರಸಾದ ತರ್ತಾ ಇದ್ದೀನಿ, ತಗೊಳಮ್ಮ. ನಾನೇನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸ್ಬಿಟ್ಟು ನಿನ್ ಮನೆಗ್ ನೀನ್ ನಡಿಯಮ್ಮ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ತಾಯಿ, ಬೇಕು ಅಂದ್ರೆ ನಿನ್ ಕಾಲ್ಗಾದ್ರೂ ಬಿಡ್ತೀನಿ. ಹೌದು ತಾಯಿ, ಹೌದು. ಈ ಇಡು ವಯಸ್ಸಲ್ಲಿ ಇನ್ನೊಬ್ಬ ಮಗನ ಕಳ್ಕೊಂಡು ನೀನು ಇರ್ದೆ ನಾನು ನಿಮ್ಮತ್ತೆನು ಜೀವ ಸಹಿತ ಇರಲ್ಲ ಕಣಮ್ಮ, ಜೀವ ಸಹಿತ ಇರಲ್ಲ. ತಂಗ್ಯಮ್ಮ, ನೀವಾದ್ರೂ ಒಂದ್ ಸ್ವಲ್ಪ ಹೇಳಿ ತಂಗ್ಯಮ್ಮ, ನೀವಾದ್ರೂ ಒಂದ್ ಸ್ವಲ್ಪ ಹೇಳಿ. ಕಲ್ಪನಾ, ಹೋಗಮ್ಮ, ಹೋಗು. ಚಾಮುಂಡಿ, ಯಾರು ಬಂದಿದ್ದಾರೆ ನೋಡು. ಕಲ್ಪನಾ, ಬಂದ್ಯಮ್ಮ ಅತ್ತೆ. ನೀನ್ ಈ ಮನೆಗ್ ಬಂದ್ಮೇಲೆ ಹೊಸ ಕಡೆ ಬಂದಂಗ ಆಯ್ತು ಕಣಮ್ಮ. ಲೇ, ಮಗು ಎಷ್ಟೊತ್ತಿಗೆ ತಿಂಡಿ ತಿಂದಿದ್ದೋ ಏನೋ, ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟಕ್ಕೆ ಹಾಕೆ. ಹೋಗಬ್ಬಾ. ಅಯ್ಯಯ್ಯೋ, ಏನ್ ಪೆದ್ದನೆ ನೀನು, ಬರೀ ಅನ್ನ ಬಡಿಸ್ತಾ ಇದ್ಯಾ? ಊಟಕ್ಕೆ ಮುಂಚೆ ಸ್ವೀಟ್ ತಿಂಡಿ ತಡಿ, ತಗೊಮ್ಮ ತಿನ್ನು. ಅಯ್ಯೋ, ನಿನ್ಗೋಸ್ಕರ ತಂದಿದ್ದು ಕಣಮ್ಮ, ನಾಚ್ಕೊಬೇಡ, ತಿನ್ನು. ಏಯ್, ಇದು ಬೆಣ್ಣೆ, ಅವಳೊಬ್ಳು ಬಡ್ಸು, ಸಂಕೋಚ ಇಲ್ದಲೆ ಊಟ ಮಾಡಮ್ಮ. ಇವತ್ತಿಂದ ಈ ರೂಮು ನಿಂದು, ರೆಸ್ಟ್ ತಗೋ, ನಾನು ಬರ್ತೀನಿ. ಅಯ್ಯೋಯ್ಯೋ, ಇದೇನಮ್ಮ ಈ ಬಟ್ಟೆ ತಗೊಳ್ತಾ ಇದೀಯಾ? ಇನ್ಮೇಲೆ ನೀನ್ ಹಾಕೋಬೇಕಾಗಿರೋ ಬಟ್ಟೆ ಇದಲ್ಲಮ್ಮ, ಅದನ್ನಲ್ಲಿಟ್ಬಿಡು. ಇಲ್ಲಿದೆ ನೋಡು, ಈ ಬಟ್ಟೆ ಹಾಕೋಬೇಕು. ಹೌದು ತಾಯಿ, ಬಸ್ಸಲ್ಲಿ ಆಫೀಸ್ಗೆ ಹೋಗಕ್ಕೆ ಈ ಬಟ್ಟೆ ಹಾಕೊಂಡೋದ್ರೆ ಚೆನ್ನಾಗಿರಲ್ಲ ಕಣಮ್ಮ. ಎಷ್ಟೇ ಆಗ್ಲಿ ನೀನು ಓದಿರೋ ಹೆಣ್ಣು, ಈ 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಒಬ್ಬಂಟಿಗಳಾಗಿ ಎಷ್ಟು ದಿವಸ ಅಂತ ಕಾಲ ಕಳಿತೀಯಮ್ಮ?
ಅದಕ್ಕೆ ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಎಲ್ಲ ವಿವರವಾಗಿ ಮಾತಾಡಿದೀನಿ. ನಿನ್ ಗಂಡನ ಕೆಲ್ಸನ ಅವ್ರು ನಿನ್ಗೆ ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನ್ ಕೆಲ್ಸ ಮಾಡೋದ? ಹೌದಮ್ಮ, ನಮ್ಗೆ ಜೀವನಕ್ಕೆ ಯಾವ ಆಧಾರನೂ ಇಲ್ಲ ಕಣಮ್ಮ. ಇನ್ನೊಬ್ಬ ಮಗನೂ ಕಳ್ಕೊಂಡ್ಬಿಟ್ವಿ. ಈಗ ಮಗನೂ ನೀನೆ, ಸೊಸೆನೂ ನೀನೆ, ಎಲ್ಲಾ ನೀನೆ ಕಣಮ್ಮ. ಯಾವ ಮಾತು ಆಡದೆ ಒಪ್ಕೊಂಡ್ಬಿಡು ತಾಯಿ. ಆಗ್ಲಿ ಮಾವಯ್ಯ. ನಮಸ್ಕಾರ. ನಮಸ್ಕಾರ. ಇವರೇ ನಮ್ ಸೊಸೆ. ವಿಜಯ್ ನೆನ್ಸ್ಕೊಂಡ್ರೆ ತುಂಬಾ ಫೀಲ್ ಆಗುತ್ತೆ. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಇವತ್ತು ಒಳ್ಳೆ ದಿವಸ, ಕೆಲ್ಸಕ್ಕೆ ಸೇರ್ಸೋಣ ಅಂತ. ಜಾಯಿನ್ ಆಗ್ತೀರಮ್ಮ? ಆಗ್ತೀನಿ ಅಂತ ಹೇಳಮ್ಮ. ಆಗ್ತೀನಿ ಸರ್. ಸೈನ್ ಮಾಡಿ. ಕೃಷ್ಣ. ಎಸ್ ಸರ್. ಈಕೆ ನಮ್ಮ ವಿಜಯ್ ಮಿಸಸ್ ಕಲ್ಪನಾ. ಅವ್ರ ಪ್ಲೇಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ. ಈ ಅಟೆಂಡೆನ್ಸ್ ರಿಜಿಸ್ಟ್ರಿಗೆ ಒಂದು ಸೈನ್ ಹಾಕಿ. ಏನ್ರಿ ಇಷ್ಟೇಟು? ಬಾಸ್ 2-3 ಸಲ ಕೇಳ್ತಾ ಇದ್ರು ಬಂದ್ರ ಅಂತ. ಬಾಸು? ಯಾವ ಬಾಸು? ಲೆಗ್ ಬಾಸ್. ಹಲೋ, ಮಟಾಶ್ ಲೆಗ್ ಸ್ಪೀಕಿಂಗ್. ಯಾರೋ ಸದಾಮ್ ಹುಸೇನಾ? ಹೂ ನಿನ್ನ ಮಿಲ್ಟ್ರಿ ಮ್ಯಾನ್ ಆಗಿ ಹಲೋ ಅಂತಿದ್ಯಲ್ಲಯ್ಯ. ಎಲ್ಯೂಟ್ ಹೊಡಿಬೇಕು. ಏನು ಅಮೆರಿಕದವರು ವಾರ್ ಡಿಕ್ಲೇರ್ ಮಾಡಿದಾರ? ಓ, ನಿನ್ನ ಪರವಾಗಿ ವಾರ್ ಫೀಲ್ಡ್ ಅಲ್ಲಿ ನನ್ನ ಲೆಗ್ ಇಡ್ಬೇಕಾ? ಸಾರಿ ಕಣಯ್ಯ, ಇತ್ತೀಚೆಗೆ ವಿದೇಶಿ ವ್ಯವಹಾರದಲ್ಲಿ ಲೆಗ್ಗೆ ಪುರ್ಸೋತಿಲ್ಲ. ನೋಡು, 1 ಕೋಟಿ ಅಲ್ಲ, ನೀನು 10 ಕೋಟಿ ಕೊಟ್ರು ಆಗಲ್ಲ. ಇಟ್ಬಿಡು. ಲೆಗ್ ಬಾಸ್, ಮದ್ರಾಸಿಂದ ಶ್ರೀದೇವಿ ಲೈನ್ ಅಲ್ಲಿ ಇದ್ದಾರೆ. ಹಲೋ ಶ್ರೀದೇವಿ, ದಿನ ಚೆನ್ನಾಗಿದ್ದೇನೆ? ಮಮ್ಮಿ ಚೆನ್ನಾಗಿದ್ದಾರಾ? ಏನು ಮಾಧುರಿ ದೀಕ್ಷಿತ್ ನಂಬರ್ 1 ಆಗ್ತಿದ್ದಾಳ? ನಿನ್ನ ಡಾಮಿನೇಟ್ ಮಾಡಿ. ಏನು ನಾಳೆ ಹೊಸ ಪಿಕ್ಚರ್ ಮುಹೂರ್ತನ? ಇರ್ಲಿ ಕಣೆ, ಕ್ಲಾಪ್ ಹೊಡೆದ ತಕ್ಷಣ ಲೆಗ್ ಇಡ್ತೀನಿ, ಪಿಕ್ಚರ್ ಫ್ಲಾಪ್ ಆಗುತ್ತೆ. ನಮಸ್ಕಾರ ಸರ್. ಏನೋ ಹನುಮಂತು ಬಂದಿದ್ದು? ಏನಿಲ್ಲ, ಆ ರಾಜೀವಪ್ಪ ಗೊತ್ತಲ್ಲ? ಗೊತ್ತಿ ಹೇಳಯ್ಯ. ನನ್ನ ಮಗ ನಾಳೆ ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾನೆ ಸರ್. ಅವನು ಮಾತ್ರ ನನಗೆ ಕಾಂಪಿಟೇಷನ್ ಆಗಿಲ್ಲದೆ ಹೋಗಿದ್ದಿದ್ರೆ ಆ ಮಂತ್ರಿ ಪದವಿ ನನಗೆ ಸಿಕ್ಕಿರೋದು ಸರ್. ತಾವ್ ಹೇಗಾದ್ರೂ ದೊಡ್ಡ ಮನ್ಸು ಮಾಡಿ ತಮ್ಮ ಈ ಮಟಾಶ್ ಲೆಕ್ಕನ್ನ ಅವನು ಪ್ರಮಾಣ ವಚನ ಸ್ವೀಕಾರ ಮಾಡೋ ಜಾಗದಲ್ಲಿ ಇಟ್ಟು ನನ್ನ ಮಂತ್ರಿ ಮಾಡ್ಬಿಡಿ ಸರ್. ದಯವಿಟ್ಟು ಮಂತ್ರಿ ಮಾಡ್ಬಿಡಿ. ಎಷ್ಟು ಗಂಟೆಗೆ ಲೆಗ್ ಇಡಬೇಕು? ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರ್. ನಾಳೆ 10 ಗಂಟೆಗೆ ಏನ್ ಪ್ರೋಗ್ರಾಮ್ ನೋಡಯ್ಯ? ಶಿಪ್ ನಲ್ಲಿ ಲೆಗ್ ಇಟ್ಟು ಸಮುದ್ರದಲ್ಲಿ ಮುಳುಗೋ ಹಾಗೆ ಮಾಡ್ಬೇಕು ಬಾಸ್. ಆಗಲ್ಲ ಕಣ್ರಪ್ಪ, ಲೆಗ್ ಫ್ರೀ ಇಲ್ವಲ್ಲ. ಅಯ್ಯೋ, ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್, ಹಾಗೆ ಹೇಳ್ಬಿಡಿ ಸಾರ್. ಇದೊಂದು ಸರಿ ನನ್ನನ್ನ ಮಂತ್ರಿ ಮಾಡ್ಬಿಡಿ ಸರ್. ನಮ್ಮ ಪಕ್ಷಕ್ಕೆ ನಿಮ್ಮ ಈ ಮಟಾಶ್ ಲೆಗ್ಗನ್ನೇ ಗುರ್ತಾಗಿಟ್ಕೊಂಡು ಇಡೀ ದೇಶದಲ್ಲೆಲ್ಲ ಮಟಾಶ್ ಲೆಗ್ಗೆ ಜೈ, ಮಟಾಶ್ ಲೆಗ್ಗೆ ಜೈ. ಓವರ್ ಆಗಿ ಆಕ್ಟ್ ಮಾಡ್ಬೇಡ. ಸರಿ ಸರ್. ಆಯ್ತು, ಆ ಟೈಮಿಗೆ ನಾನು ಟಿವಿ ನೋಡ್ತೀನಿ ಬಿಡು. ಅಯ್ಯಯ್ಯೋ, ಟಿವಿ ನೋಡಿದ್ರೆ ಟಿವಿ ಸ್ಟೇಷನ್ಗೆ ಎಫೆಕ್ಟ್ ಆಗುತ್ತೆ ಸರ್. ಅವನ್ಗೇನಾಗುತ್ತೆ ಸರ್? ಹುಚ್ಚಿನ ತರ ಮಾತಾಡ್ಬೇಡ. ನಾನು ಟಿವಿ ನೋಡ್ತೀನಿ ಅಂತಲ್ಲ ಹೇಳಿದ್ದು, ಟಿವಿಲ್ ಬರೋ ಪ್ರಮಾಣ ವಚನ ಸ್ವೀಕರಿಸೋ ಪ್ರೋಗ್ರಾಮ್ನ. ನಾನು ಮಂಗಳೂರಿನಲ್ಲಿ ಟಿವಿ ನೋಡ್ತಾ ಲೆಗ್ ಇಟ್ಟೆ ಅನ್ಕೋ, ಪಾರ್ಲಿಮೆಂಟ್ ಅಲ್ಲಿ ಅವನಿಗೆ ಎಫೆಕ್ಟ್ ಆಗೇ ಆಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅಯ್ಯೋ, 10 ಲಕ್ಷ ಕ್ಯಾಶ್ ಕೌಂಟ್ರಲ್ಲಿ ಕಟ್ಟು ಹೋಗಯ್ಯ. ಈಗಲೇ ಕಟ್ಬಿಡಿ. ಹಲೋ ಬ್ರದರ್, ನಾನೇ ಕರೆಸಿದ್ದು. ಹೌ ಆರ್ ಯು? ಇದು ನಿನ್ ಮನೆನಾ? ಮನೆ ಅಲ್ಲ, ಆಫೀಸು. ಆಫೀಸ್? ಮನೆ ಎಲ್ಲಿದೆ ಹಾಗಾದ್ರೆ? ಮನೆ ಎಲ್ಲಿದೆ ಅಲ್ಲ, ಮನೆಗಳು. ಇದು 8ನೇ ಬಿಲ್ಡಿಂಗು. ಇವೆಲ್ಲ ಯಾಕೆ ಸಂಪಾದನೆ ಮಾಡಿದೆ? ನನ್ನ ಮಟಾಶ್ ಲೆಗ್ ನಿಂದ. ನೋಡು, ನೀನು ನನ್ನ ಬ್ರದರ್ ಆಗಿ ಆಸ್ಪರ್ ಶೀಟ್ ಮನೇಲಿರೋದು ನನ್ನ ಲೆಗ್ಗೆ ಅವಮಾನ ಮಾಡ್ದಂಗೆ. ಈಗಲೂ ಕಾಲ ಮಿಂಚಿಲ್ಲ. ತಪ್ಪಾಯ್ತು ಅಂತ ಕಾಲಿಡ್ಕೋ. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಕೊಟ್ಟು ಸದಾಶಿವನಗರದಲ್ಲಿ ಮನೆ ಮಾಡಿ ಕೊಡ್ತೀನಿ. ಓಹೋ, ನಿನ್ನ ಪಾಪಿಸ್ಟ್ ಲೆಗ್ನ ಹಿಡಿಯೋದಾ? ಸಾಧ್ಯನೇ ಇಲ್ಲ. ಪಾಪಿಸ್ಟ್ ಲೆಗ್ ಅಲ್ಲ, ಮಟಾಶ್ ಲೆಗ್. ಮಟಾಸ್ ಲೆಗ್ಗೋ ಎಲಿಫೆಂಟ್ ಲೆಗ್ಗೋ ಅದನ್ನ ಹಿಡಿಯೋ ಕರ್ಮ ಈ ಅಪ್ಪಯ್ಯ ಶಾಸ್ತ್ರಿಗೆ ಇನ್ನೂ ಬಂದಿಲ್ಲ, ಬರೋದಿಲ್ಲ. ಗುಡ್ ಬೈ.